ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 40ನೇ ಎಪಿಸೋಡಿಗೆ ಸ್ವಾಗತ. ಪ್ರಿಯಾಂಕಾ ಸುಜಿತ್ ಹತ್ರ ವಧು ತಂದೆ ಕಾಲ್ ಮಾಡಿ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಕ್ ಹೇಳ್ತಾಳೆ. ಸುಜಿತ್ ಮದುವೆಗೆ ಒಪ್ಪಿಗೆ ಅಂತ ಹೇಳಿದ್ ಕೇಳಿ ಶಂಕರ್ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಪ್ರಿಯಾಂಕಾ ಸುಜಿತ್ ಹತ್ರ ಅದಕ್ಕೆ ನಿನ್ ಬಿಟ್ರೆ ವಧುಗ್ ಬೇರೆ ಯಾವ ಹುಡುಗನೂ ಸಿಗಲ್ಲ ಅಂತ ವಧು ಮನೆಯವರಿಗೆ ಅರ್ಥ ಆಗಿರಬೇಕು, ಅದಕ್ಕೆ ನೀನ್ ಫೋನ್ಗೋಸ್ಕರ ಕೂತ್ಕೊಂಡು ಕಾಯ್ತಿದ್ದಾರೆ. ವಧು ನಮ್ ಕೇಸಿಂದ ದೂರ ಆಗ್ಲಿ ಅಂತ ಯಶೋಮತಿನ ವಧು ಮನೆ ಕಳ್ಸಿ ಜಗಳ ಆಗೋ ಹಾಗೆ ಮಾಡಿದೆ. ಬಟ್ ವಧು ನಿನ್ ಜೊತೆ ಕ್ಲೋಸ್ ಆಗಿದ್ರೆ ಅದರಿಂದ ನಮ್ಗೆ ಲಾಭ ಜಾಸ್ತಿ ಅಂತ ಗೊತ್ತಾಯ್ತು. ಸುಜಿತ್ ಮುಂದೆ ಅಂತ ಕೇಳಿದಾಗ ಪ್ರಿಯಾಂಕಾ ವಧು ಮನೆಯಲ್ಲಿ ಸಂಭ್ರಮ ಶುರು. ಆ ಖುಷಿನ ಹೇಗೆ ಮಾಡ್ಬೇಕು ಅಂತ ಹೇಳ್ತೀನಿ, ಅಲ್ಲಿ ತನಕ ನೀನ್ ಅವ್ರ ಮುಂದೆ ಹೀರೋ ಆಗಿರು. ವಧು ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಈ ಕಡೆ ವಧು ಮನೆಯಲ್ಲಿ ಶಂಕರ್ ಅವರು ಎಲ್ಲರನ್ನೂ ಕರೆದು ಸುಜಿತ್ ಮದುವೆಗೆ ಒಪ್ಪಿರೋ ವಿಷಯ ಹೇಳ್ತಾರೆ. ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಸಾರ್ಥಕ್ ಮತ್ತೆ ಆದಿ ಕಾರಲ್ಲಿ ಹೋಗ್ತಿದ್ದಾರೆ. ಆದಿ ಸಾರ್ಥಕ್ ಖುಷಿಯಾಗಿರೋದ್ ನೋಡಿ ಮೋಡದ ಮರೆಯಲ್ಲಿ ಚಂದ್ರನ್ ಬೆಳಕು ಮರೆಯಾಗಿ ತರ ಇಷ್ಟ ದಿನ ನಿನ್ ಮುಖದಲ್ಲಿ ಅದಕ್ಕೆ ಡಿವೋರ್ಸ್ ವಿಷಯದಿಂದ ನಗುನೇ ಮರ್ತು ಹೋಗಿತ್ತು, ಅದೀಗ ಮತ್ ಬಂದಿದೆ. ಅದಕ್ಕೆ ಏನಾದ್ರೂ ಡೈವರ್ಸ್ ಇಂದ ಬ್ಯಾಕ್ಔಟ್ ಆದ್ರ ಅಂತ ಕೇಳ್ತಾನೆ. ಸಾರ್ಥಕ್ ಅವಳೆಲ್ಲಿ ಬ್ಯಾಕ್ಔಟ್ ಆಗ್ತಾಳೋ, ಅವಳು ಕೇಳೋದನ್ನ ತಗೋತಾಳೆ. ಇನ್ಫ್ಯಾಕ್ಟ್ ಅವಳ ಬಗ್ಗೆ ಯಾಕೆ ಮಾತೀಗ, ನಾನಿವತ್ತು ಖುಷಿಯಾಗಿರೋದು ಪ್ರಿಯಾಂಕಾ ಅಲ್ಲ, ವಧುವಿಂದ. ವಧು ಅವ್ರ ಬಗ್ಗೆ ಅಮ್ಮ ತಪ್ಪರ್ಥ ಮಾಡ್ಕೊಂಡು ನಿನ್ನೆ ಅವ್ರ ಮನೆಗೆ ಹೋಗಿ ಬೈದಿದ್ರು. ಆದ್ರೆ ಅದರಲ್ಲಿ ವಧು ತಪ್ಪೇನು ಇಲ್ಲ ಅಂತ ಅಮ್ಮಂಗೆ ಹೇಳಿದೆ. ಅಮ್ಮ ಇವತ್ತು ವಧುಗೆ ಸಾರಿ ಕೇಳೋಕೆ ನನ್ನೂ ಕರ್ಕೊಂಡು ಹೋಗಿದ್ರು. ವಧು ಅಮ್ಮನ ಜೊತೆ ನಡ್ಕೊಂಡಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ. ಇನ್ಫ್ಯಾಕ್ಟ್ ಅಮ್ಮಂಗೂ ವಧು ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತಂತೆ. ಅಷ್ಟೊಂದು ಸಿಂಪಲ್ ಅಂತ ಅಮ್ಮನೂ ಅನ್ಕೊಂಡಿರ್ಲಿಲ್ವಂತೆ. ಅಮ್ಮ ಅವರನ್ನ ಅಷ್ಟು ಬೈದಿದ್ರು, ಅವರನ್ನ ಮನಸ್ಸಿಗೆ ಹಚ್ಕೊಳ್ದೆ ಎಷ್ಟು ಸಿಂಪಲ್ ಆಗಿ ಮಾತಾಡಿದ್ರು ಗೊತ್ತಾ. ಅಮ್ಮ ಮಾತಾಡಿದಾಗ ನಿಂತೇ ಇದ್ರು, ಅಮ್ಮ ಕೆಮ್ದಾಗ ನೀರ್ ಕುಡೀರಿ ಅಂತ ಎಷ್ಟು ಕೇರ್ ತಗೊಂಡ್ರು. ಅಮ್ಮ ಸಾರಿ ಕೇಳಿದಾಗ ನನ್ಕಿಂತ ದೊಡ್ಡವರು ನನ್ನ ಹತ್ರ ಸಾರಿ ಕೇಳಬಾರ್ದು ಅಂತ ಅಮ್ಮನ ಹೊಗಳಿ ಮಾತಾಡಿದ್ರು. ಅವ್ರ ಕೆಲಸದಲ್ಲಿ ಎಷ್ಟು ಪ್ರೊಫೆಷನಲ್ಲೋ, ಮನೆಯಲ್ಲಿ ಅಷ್ಟೇ ಸಿಂಪಲ್. ನಿನ್ನೆ ಅಮ್ಮ ಅವ್ರು ಮಾತಾಡಿರೋದು ತಪ್ಪು ಅಂತ ಬೈದ್ರು, ನನ್ನ ಕೇಸ್ ಬಗ್ಗೆ ಒಂದು ಸಣ್ಣ ಕ್ಲೂನು ಕೊಟ್ಟಿಲ್ಲ ಗೊತ್ತಾ. ನಿಜ ಹೇಳ್ತಾ ಇದ್ರೆ ವಧು ತರ ವರ್ಕರ್ ಇರಬೇಕು ಅಂತಾನೆ. ಆದ್ರೆ ವಧು ಬಗ್ಗೆ ನೀನ್ ಇಷ್ಟೊಂದು ಹೊಗಳ್ತಿರೋದು ನೋಡಿದ್ರೆ ಆಶ್ಚರ್ಯ ಆಗ್ತಿದೆ. ಆದ್ರೆ ನೀನ್ ಖುಷಿಯಾಗಿರೋದು ನಂಗಂತೂ ತುಂಬಾ ಸಂತೋಷ ಆಗಿದೆ ಅಣ್ಣ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ವಧು ಮನೆಯಲ್ಲಿ ಶಂಕರ್ ಅವರು ಶೋಭಾ ಅವ್ರ ಹತ್ರ ನೋಡಿದ್ಯಾಕ ಸುಜಿತ್ ಫೋನ್ ಮಾಡಿ ವಧುದು ಏನೋ ತಪ್ಪಿಲ್ಲ, ಮದ್ವೆ ಆಗೋಕೆ ಒಪ್ಪಿಗೆ ಇದೆ ಅಂತ ಹೇಳ್ದ. ನೀನ್ ಸುಮ್ನೆ ಫೋನ್ ಮಾಡು ಅಂತಿದ್ದೆ ಅಂದಾಗ ಶೋಭಾ ಅವರು ಅವನ ತಂದೆ ತಾಯಿನ ಕರ್ಸಿ ಮದುವೆ ಡೇಟ್ ಫಿಕ್ಸ್ ಮಾಡಿಸು, ಇಂಥ ವಿಷಯ ಎಲ್ಲ ಲೇಟ್ ಮಾಡಬಾರ್ದು ಅಂತಾರೆ. ಶಂಕರ್ ಅವರು ಸಾರ್ಥಕ್ ಅವ್ರ ಅಮ್ಮ ಮನೆಗೆ ಬಂದಿದ್ಗಳಿಗೆ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಬಂದವ್ರು ಯಾವ ಮನಸ್ಸಿಂದ ನೀನೀಗ ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಆ ಸುಜಿತ್ತೇ ಫೋನ್ ಮಾಡೋ ಹಾಗಾಯ್ತು ಅಂತ ಹೇಳ್ತಾರೆ. ಶೋಭಾ ಅವರು ಅಂತೂ ಇಂತೂ ಮದ್ವೆ ಆಗಿಲ್ಲ ಅನ್ನೋ ಗ್ರಹಣ ಈ ಮನೆಯಿಂದ ತಪ್ತು ಅಂತಾರೆ. ಸಾರ್ಥಕ್ ಮನೆಯಲ್ಲಿ ಬುಕ್ ಓದ್ತಾ ಇದ್ದಾನೆ. ಪ್ರಿಯಾಂಕಾ ಸಾರ್ಥಕ್ ಹತ್ರ ಆ ಬುಕ್ಕಲ್ಲಿ ಏನ್ ಓದ್ತಿದ್ಯಾ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದ್ಯಾ ಅಂತ ಕೇಳ್ತಾಳೆ. ಸಾರ್ಥಕ್ ಹೆಣ್ಣಿನ ಬಗ್ಗೆ ಯಾರೋ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ತನ್ನ ಮನೆಯಲ್ಲಿ ಮುಳ್ಳಾಗಿದ್ದ ಹೆಣ್ಣು ಗಂಡನ ಮನೆಗೆ ಸೊಸೆಯಾಗಿ ಹೋದಾಗ ಹೇಗ್ ಬದಲಾಗ್ತಾರೆ ಅಂತ ಈ ಬುಕ್ಕಲ್ಲಿದೆ ಅಂತ ಹೇಳಿದಾಗ, ಹೌದಾ ಯಾಕಂತೆ ಅಂತ ಪ್ರಿಯಾಂಕಾ ಕೇಳ್ತಾಳೆ. ಹೆಣ್ಣಿಗೆ ಯಾವಾಗ ದುರಹಂಕಾರ ಬರುತ್ತೋ, ಎಲ್ಲ ತಂಗೆ ಬೇಕು ಅಂತ ಆಸೆ ಉಟ್ಕೊಳ್ಳುತ್ತೋ, ಅವಾಗ ಅವಳು ಮೆರಿಬೇಕು ಅಂತ ಗಂಡನ ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಗಂಡನ ಮನೆಯವ್ರನ್ನ ಕಡೆಗಣಿಸ್ತಾಳೆ ಅಂತ ಸಾರ್ಥಕ್ ಹೇಳ್ತಾನೆ. ಪ್ರಿಯಾಂಕಾ ಅದನ್ನೆಲ್ಲ ನೀನೇ ಹೇಳ್ತಿದೀಯಾ ಅಥವಾ ನಿಜವಾಗ್ಲೂ ಬುಕ್ಕಲ್ಲಿದ್ಯಾ ಅಂತ ಕೇಳ್ತಾಳೆ. ಸಾರ್ಥಕ್ ಬುಕ್ ಪ್ರಿಯಾಂಕಾ ಕೈಲ್ಕೊಟ್ಟು ಓದ್ಕೊಂತಾನೆ. ಪ್ರಿಯಾಂಕಾ ನಾನು ಓದು ಬರಹ ಎಲ್ಲ ಯಾವಾಗ್ಲೂ ಮುಗೀತು ಸಾರ್ಥಕ್, ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಬೈದೇವೆ ಬರವಣಿಗೆ ನಿನ್ನ ತುಂಬಾ ಇಂಪ್ರೆಸ್ ಮಾಡಿದೆ ಅನ್ಸುತ್ತೆ, ಅದಕ್ಕೆ ನನ್ನ ಕಡೆಗಣಿಸ್ತಿದ್ಯಾ ಅಂತಾಳೆ. ಸಾರ್ಥಕ್ ಮಾಡೋದೆಲ್ಲ ಮಾಡಿ ಏನು ಮಾಡದೇ ಇರೋ ತರ ನಾಟಕ ಮಾಡ್ಬೇಡ ಪ್ರಿಯಾಂಕಾ, ನಿನ್ ನಡವಳಿಕೆಯಿಂದ ಬೇಸತ್ತಿದ್ದೀನಿ, ಸಾಕಾಗೋಗಿದೆ ನಂಗೆ ಅಂದಾಗ ಪ್ರಿಯಾಂಕಾ ಇನ್ನೂ ಏನು ಕೊಟ್ಟಿಲ್ಲ ತಗೊಂಡಿಲ್ಲ ಆಗ್ಲೇ ಬೇಸತ್ತಿದ್ದೀನಿ ಅಂದ್ರೆ ಹೇಗೆ ಸಾರ್ಥಕ್, ಯುದ್ಧ ಈಗ ತಾನೇ ಶುರುವಾಗಿದೆ, ಒಂದೋ ಗೆಲ್ಬೇಕು ಇಲ್ಲ ಸೋಲ್ಬೇಕು, ಯುದ್ಧದ ಮಧ್ಯದಿಂದ ಓಡೋಗೋರನ್ನ ಹೇಡಿಗಳು ಅಂತಾರೆ ಅಂತ ಹೇಳಿದಾಗ ಸಾರ್ಥಕ್ ಮೋಸ ಮಾಡಿ ಯುದ್ಧ ಗೆಲ್ಲೋರ್ನ ಏನಂತಾರೆ ಅಂದಾಗ ಪ್ರಿಯಾಂಕಾ ಅಲ್ಲೇ ನಿನ್ ತಪ್ಪು ತಿಳ್ಕೊಂಡಿರೋದು, ಯುದ್ಧನ ಗೆಲ್ಬೇಕು ಅನ್ಕೊಂಡಿರೋದು ಹೇಗಾದ್ರೂ ಯುದ್ಧ ಮಾಡ್ತಾರೆ, ವೈರಿಗಳು ರೆಡಿ ಆಗಿರ್ಬೇಕು. ನಮ್ಮಿಬ್ಬರ ಮಧ್ಯೆ ನಡೀತಿರೋ ಡಿವೋರ್ಸ್ ಯುದ್ಧ ಯಾವಾಗ ಮುಗಿಸೋಣ ಅಂತ ಪ್ರಿಯಾಂಕಾ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಶುರು ಮಾಡಿದ್ದು ನೀನು, ಮುಗಿಸ್ಬೇಕಾ ಉಳಿಸ್ಕೋಬೇಕಾ ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನೀನೆ ಅಂತ ಹೇಳಿದಾಗ ಪ್ರಿಯಾಂಕಾ ಕಾಂಪ್ರಮೈಸ್ ಆಗೋಕೆ ನಾನು ರೆಡಿ ಇಲ್ಲ, ಯಾಕಂದ್ರೆ ಯುದ್ಧ ಗೆಲ್ಬೇಕಾಗಿರೋಳು ನಾನು, ಸೋತು ಸುಣ್ಣ ಆಗ್ಬೇಕಾಗಿರೋನು ನೀನು, ಆದಷ್ಟು ಬೇಗ ಕಂಪನಿ 50% ಕೊಟ್ಟು ಹೋಗ್ತಿರು ಅಂತ ಪ್ರಿಯಾಂಕಾ ಹೇಳಿದಾಗ ಸಾರ್ಥಕ್ ಕೋಪದಲ್ಲಿ ಕಂಪನಿ ಅಮ್ಮಂದು, ಅಮ್ಮ ನಂಗೆ ದೇವರಿದ್ದಂಗೆ, ದೇವರ ಆಸ್ತಿ ಮೇಲೆ ಕಣ್ಣಾಕಿದ್ರೆ ಖಂಡಿತ ಒಳ್ಳೇದಾಗಲ್ಲ, ಶಾಪ ತಟ್ಟುತ್ತೆ ಅಂತಾನೆ. ಶಾಪ ಪಾಪದ ಬಗ್ಗೆ ಮಾತಾಡೋಕೆ ನಾನು ಅಧ್ಯಾತ್ಮ ಓದಿಲ್ಲ, ಶಾಪ ತಟ್ಲಿ ಪಾಪ ಸುತ್ಕೊಳ್ಳಿ, ನಾನ್ ಡಿವೋರ್ಸ್ ತಗೊಳ್ದೆ ಬಿಡಲ್ಲ, ದೇವರ ಆಸ್ತಿ ಮೇಲೆ ಭಕ್ತರಿಗೆ ಹಕ್ತಿ ಇಲ್ವಾ, ಅದ್ರಲ್ಲೂ ನಾನ್ ನಿಮ್ಮಮ್ಮನ್ ಪರಮ ಭಕ್ತೆ, ಪಾಲ್ ಕೇಳ್ತೀನಿ ಸಾರ್ಥಕ್ ಅಂತ ಹೇಳ್ತಾಳೆ. ಸಾರ್ಥಕ್ ನೀನ್ ಎಂತದ್ದು ಅಂತ ಅಮ್ಮಂಗ್ ಗೊತ್ತಿಲ್ಲ, ಒಳ್ಳೆ ತರ ಆಕ್ಟ್ ಮಾಡ್ತಿದ್ಯಾ, ಬಟ್ ಡೋಂಟ್ ವರಿ ಇವತ್ತಲ್ಲ ನಾಳೆ ಅಮ್ಮಂಗ್ ಗೊತ್ತಾಗೇ ಆಗುತ್ತೆ ಅಂದಾಗ ಪ್ರಿಯಾಂಕಾ ಹಾಗಾದ್ರೆ ಅದು ಇವತ್ತೇ ಯಾಕಾಗ್ಬಾರ್ದು, ನಾನೇ ಸರಿ ಇಲ್ಲ, ನಾನೇ ಡೈವರ್ಸ್ ಕೇಳ್ತಿದ್ದೀನಿ ಅಂತ ನಿನ್ ದೇವ್ರಿಗೆ ನಾನೇ ಹೇಳ್ತೀನಿ, ಜೊತೆಗೆ ಕಂಪನಿ ಶೇರ್ ಕೂಡ ಕೇಳ್ತೀನಿ, ನಿನ್ ದೇವ್ರು ಶಾಪ ಕೊಡ್ತಾರೋ ತಥಾಸ್ತು ಅಂತಾರೋ ನೋಡೋಣ ಅಂತ ಹೊರಡ್ತಾಳೆ. ಸಾರ್ಥಕ್ ನಿಂತ್ಕೊ ಅಂದಾಗ ಪ್ರಿಯಾಂಕಾ ಯಾಕೆ, ನಾನು ಹೇಳಿ ಸತ್ಯ ಕೇಳಿ, ಎಲ್ಲಿ ನಿನ್ ದೇವ್ರು ಗಾಬರಿಯಿಂದ ಗೊಟ್ಟಕ್ ಅಂದ್ಬಿಡ್ತಾರೋ ಅಂತನಾ, ಸತ್ಯ ಸಾಲಿ ಬಿಡು ಸಾರ್ಥಕ್, ನಿಮ್ಮಮ್ಮ ಇದ್ದೇನ್ ಪ್ರಯೋಜನ ಅಂತಾಳೆ. ಸಾರ್ಥಕ್ ಕೋಪದಲ್ಲಿ ಪ್ರಿಯಾಂಕಾ ಕೆನ್ನೆಗೆ ಹೊಡಿತಾನೆ.
ಈ ಕಡೆ ವಧು ಮನೆಯಲ್ಲಿ ಭೂಮಿ ಫೋನಲ್ಲಿ ಬಾವಂಗ್ ಬೆಳಗ್ಗೆ ಕಾರ್ ವಿಷಯ ಕೇಳೋದಕ್ಕೆ ತಲೆ ಕೆಡಿಸ್ಕೊಂಡಿದ್ರು. ಮತ್ತೆ ಆ ವಿಷಯ ಕೇಳೋಣ ಅಂದ್ಕೊಂಡ್ರೆ ಆ ಸ್ವಾಮಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಅವಳ ಬಾಯ್ ಫ್ರೆಂಡ್ ಹೋಗ್ಲಿ ಬಿಡು, ಇಂಥ ಟೈಮಲ್ಲಿ ಆ ಕರಡಿನ ಯಾಕೆ ನೆನೆಸ್ಕೋತೀಯ ಅಂತಾನೆ. ಎಕ್ಸಾಮ್ ಮುಗಿಯೋ ತನಕ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಎಕ್ಸಾಮ್ ಪಾಸ್ ಆದ್ರೂ ಆಗ್ಬೇಕಲ್ಲ, ಇಲ್ಲಾಂದ್ರೆ ಮನೇಲಿ ಮರ್ಯಾದೆ ಇರಲ್ಲ ಅಂತ ಭೂಮಿ ಹೇಳಿದಾಗ ಅವನು ಅದು ಕರೆಕ್ಟ್ ಅಂತ ಒಪ್ಕೋತಾನೆ. ಭೂಮಿ ಫೋನಲ್ಲಿ ಮಾತಾಡ್ತಾ ಇರೋದನ್ನ ವಧು ನೋಡ್ತಾಳೆ. ಈ ಕಡೆ ಸಾರ್ಥಕ್ ಕೋಪದಲ್ಲಿ ಇದುವರೆಗೂ ಅಮ್ಮನ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿರ್ಲಿಲ್ಲ. ಇಲ್ಲಿವರೆಗೂ ಮನೆ ನಡ್ಸ್ಕೊಂಡ್ ಬಂದು 100 ಕೋಟಿ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಿದ್ದಾರೆ. ಗೊತ್ತು ಗುರಿ ಇಲ್ದಿರೋರ್ಗೆ ಅಯ್ಯೋ ಅನ್ನೋ ಮನಸ್ಸದು. ಅದಲ್ಲದೆ ನಿನ್ನ ತುಂಬಾ ಪ್ರೀತಿಸ್ತಾರೆ, ನಿನ್ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ. ಅಂತವ್ರು ಸಾಲಿ ಅಂತ ಹೇಳ್ತೀಯ, ನಿಂಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಪ್ರಿಯಾಂಕಾ. ಸತ್ ಮೇಲೆ ಸ್ವರ್ಗ ಸಿಗೋದಿರ್ಲಿ, ಬದುಕಿದ್ದಾಗ ನರಕ ಅನ್ಭವಿಸ್ತೀಯ ಅಂತಾನೆ. ನನ್ ಮೇಲೆ ಕೈ ಮಾಡೋಷ್ಟು ಧೈರ್ಯನ ನಿಂಗೆ ಸಾರ್ಥಕ್? ಕಾನೂನ್ ಬಗ್ಗೆ ಗೊತ್ತಿದ್ಯಾ ನಿಂಗೆ? IPC ಸೆಕ್ಷನ್ 354 ಪ್ರಕಾರ ಯಾವುದೇ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಥವಾ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರೆ ಮಿನಿಮಮ್ 1 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ ನಾನ್ ಬೆಲೆಬಲ್ ಪನಿಷ್ಮೆಂಟ್ ಇರುತ್ತೆ. ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಒಳಗಿರ್ತೀಯ ಸಾರ್ಥಕ್ ಅಂತಾಳೆ. ಸಾರ್ಥಕ್, ನಾನು ನಿಂಗೆ ಹೊಡೆದಿರೋ ಉದ್ದೇಶ ಬೇರೆ ಅಲ್ವಾ ಅಂದಾಗ, ಎಷ್ಟೇ ಒಳ್ಳೆ ವ್ಯಕ್ತಿ ಆದ್ರೂ, ಎಷ್ಟೇ ಆದರ್ಶ ಗಂಡನೇ ಆಗಿರ್ಲಿ, ಹೆಣ್ಣು ಕಣ್ಣೀರ್ ಹಾಕಿದ್ರೆ ತಲೆ ತೆಗೆಸ್ಕೊಂಡು ಜೈಲೊಳಗೆ ಹೋಗ್ತಿರ್ಬೇಕು. ಸಮಾಜದಲ್ಲಿ ಹೆಣ್ಣು ಕಣ್ಣೀರ್ ಹಾಕಿದ್ರೆ ಅಯ್ಯೋ ಪಾಪ ಅಂತಾರೆ, ಅದೇ ಗಂಡು ಕಣ್ಣೀರ್ ಹಾಕಿದ್ರೆ ಏನ್ ಪಾಪ ಮಾಡಿದನೋ ಅಂತಾರೆ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ತಡ್ಕೊಳಕ್ ಆಗಲ್ಲ, ಕೆಟ್ಟದಾಗ ಮಾತಾಡಿದ್ರೆ ಸುಮ್ಮನೆ ಇರ್ತೀನ, ಅವ್ರ ಬಗ್ಗೆ ಮಾತಾಡಿದ್ರೆ ತಪ್ಪಲ್ವಾ ಅಂತ ಸಾರ್ಥಕ್ ಕೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ, ನೀನ್ ನಂಗೆ ಕಂಪ್ನಿಲಿ 50% ಕೊಡ್ದಿರೋದು ತಪ್ಪಲ್ವಾ ಅಂತ ಕೇಳ್ತಾಳೆ. ಸಾರ್ಥಕ್, ಅದು ನನ್ನ ಹೆಸರಲ್ಲಿ ಇಲ್ಲ, ಅಮ್ಮನ ಹೆಸರಲ್ಲಿ ಇದೆ ಅಂದ್ರೆ ಅರ್ಥ ಆಗ್ತಿಲ್ವಾ ಅಂತ ಕೇಳ್ತಾನೆ. ಪ್ರಿಯಾಂಕಾ, ಹಾಗಾದ್ರೆ ಬಾ ಅಮ್ಮನ ಹತ್ರನೇ ಕೇಳೋಣ ಅಂತಾಳೆ. ಸಾರ್ಥಕ್, ಸರಿ, ಯಾಕೆ ಕೇಳಿದ್ರೆ ಅಮ್ಮ 1 ರೂಪಾಯಿನೂ ಕೊಡಲ್ಲ, ನಾನು ನಿನ್ ಬಗ್ಗೆ ಹೋಗಿ ಹೇಳ್ತೀನಿ, ಆಗ ಬರೀ ಮನಸ್ಸಿಂದ ಅಲ್ಲ ಮನೆಯಿಂದನೂ ಓಡಿಸ್ತಾರೆ ನಿನ್ನ ಅಂತಾನೆ. ಪ್ರಿಯಾಂಕಾ, ಗೆದ್ದೆ ಅಂತ ಬೀಗ್ಬೇಡ ಸಾರ್ಥಕ್, ಪ್ರಿಯಾಂಕಾ ಯಾವತ್ತೂ ಸೋಲೋಳಲ್ಲ. ಒಂದ್ ವೇಳೆ ನೀನ್ ಹೇಳೋ ಹಾಗೆ ನಿಮ್ಮಮ್ಮ ನನ್ನ ತಪ್ಪು ತಿಳ್ಕೊಳ್ತಾರೆ ಅನ್ನೋದೇ ಆದ್ರೆ ನನ್ನ ಅಭಿಪ್ರಾಯ ಹೇಳ, ನಿಮ್ಮಮ್ಮ ಡಿವೋರ್ಸ್ ವಿಷಯ ಗೊತ್ತಾಗಿ ಹಾರ್ಟ್ ವೀಕ್ ಆಗಿ ಸತ್ತೇ ಹೋಗ್ಬೋದು. ಮೊದ್ಲೇ ನಿಮ್ಮಮ್ಮ ಸ್ವಲ್ಪ ವೀಕು, ಸಂಬಂಧಗಳಿಗೆ ಜಾಸ್ತಿನೇ ಬೆಲೆ ಕೊಡ್ತಾರೆ. ತನ್ನ ಮಗ ಸೊಸೆ ಜೀವನ ಹೀಗಾಗೋಯ್ತಲ್ಲ ಅಂತ ಶಾಕ್ ಅಲ್ಲಿ ಜೀವನೇ ಬಿಟ್ರೆ. ಸಾರ್ಥಕ್, ನೋ, ಹೇಳ್ಬೇಡ, ಅಮ್ಮಂಗೇನು ಆಗ್ಬಾರ್ದು, ಚೆನ್ನಾಗಿರ್ಬೇಕು. ಪ್ರಿಯಾಂಕಾ ಪ್ಲೀಸ್, ನಮ್ ಡಿವೋರ್ಸ್ ವಿಷಯ ಅವಳಿಗೆ ಹೇಳ್ಬೇಡ ಅಂತಾನೆ. ಪ್ರಿಯಾಂಕಾ, ಗಂಡ ಹೊಡೆದ ಅಂತ ಮೂಲೆಯಲ್ಲಿ ಸೇರ್ಕೊಂಡು ಅಳೋಕೆ ನಾನೇನ್ ಮಿಡ್ಲ್ ಕ್ಲಾಸ್ ಹುಡುಗಿ ಅಲ್ಲ, ಟಾಪ್ ಕ್ಲಾಸ್ ಮಾಡಸ್ಟ್ ಹುಡುಗಿ. ತಲೆ ಕೆಟ್ಟರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಿನಗೆ ಗೊತ್ತಾಗಿರ್ಬೇಕು. ಸದ್ಯಕ್ಕೆ ನೀನ್ ನನ್ ಕೆನ್ನೆಗೆ ಹೊಡೆದು ತಲೆ ತೆಗಿಸೋ ಹಾಗೆ ಮಾಡಿದ್ಯಲ್ಲ, ಇದಕ್ಕೆ ಬೆಲೆ ಕಟ್ಟೋ ಹಾಗೆ ಮಾಡೇ ಮಾಡ್ತೀನಿ. ಈಗ್ಲೇ ನಿಮ್ಮಮ್ಮನ ಮುಂದೆ ಎಲ್ಲ ಡಿಸೈಡ್ ಆಗ್ಲಿ ಅಂತ ಹೋಗ್ತಾಳೆ. ಸಾರ್ಥಕ್ ಬಂದು ಸಾರಿ ಕೇಳ್ತಾನೆ. ಪ್ರಿಯಾಂಕಾ, ಇದೇ ಲಾಸ್ಟ್ ವಾರ್ನಿಂಗು, ಇನ್ನೊಂದ್ಸಲ ರಿಪೀಟ್ ಆದ್ರೆ ನಿಮ್ಮಮ್ಮ ಇದಾರೆ, ಕಾನೂನು ಇದೆ ಅಂತ ಹೇಳ್ತಾಳೆ. ಓದು ಭೂಮಿ ಯಾರ ಜೊತೆನೋ ಮಾತಾಡ್ತಿರೋದು ನೋಡಿ, ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಮಾಧುರಿ ಜೊತೆ ಅಂತಾಳೆ. ಇಷ್ಟೊತ್ತಲ್ಲಿ ಎಕ್ಸಾಮ್ ಟೈಮಲ್ಲಿ ಮಾತಾಡ್ತಿದ್ಯಾ ಅಂತ ಡೌಟಲ್ಲಿ ಕೇಳ್ತಾಳೆ. ಅಕ್ಕ ಅವಳೇನೋ ಜೋಕ್ ಮಾಡ್ತಿದ್ಲು, ಅದಕ್ಕೆ ನಗ್ತಿದ್ದೆ ಅಂತ ಭೂಮಿ ಹೇಳಿದಾಗ ಅವದು, ನಂಗೇನೋ ನೀನ್ ನಗ್ತಾ ಇರೋ ತರ ಕಾಣಿಸ್ಲಿಲ್ಲ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ, ಕಾಲೇಜ್ಗೆ ಹೋಗೋ ಹುಡುಗಿ ನೀನು, ಸ್ವಲ್ಪ ಹುಷಾರಾಗಿರು, ಏನೇನೋ ಅಡ್ಡದಾರಿ ಹಿಡಿಬೇಡ, ನಿನ್ನಂತ ಚಿಕ್ಕ ಹುಡುಗಿನ ಯಾಮಾರ್ಸೋಕೆ ಎಷ್ಟು ಹುಡುಗರು ಕಾಯ್ತಿರ್ತಾರೆ ಅಂತ ವಧು ಹೇಳಿದಾಗ ಭೂಮಿ, ಆಗ್ಲಿ ಬಿಡಕ್ಕ, ಈ ಕಾಲದಲ್ಲಿ ಹೆಣ್ಣಿಗೆ ಗಂಡು, ಗಣ್ಣಿಗೆ ಹೆಣ್ಣು ಸಿಗೋದೇ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಲ್ವಾ, ಸಿಕ್ದಾಗ ಹೂ ಅಂದ್ಬಿಡ್ಬೇಕು, ಇಲ್ಲಾಂದ್ರೆ ನಿಂತರ ವಯಸ್ಸಾದ್ರೂ ನಾನು ಮನೇಲೆ ಇರ್ಬೇಕಾಗತ್ತೆ ಅಂತಾಳೆ. ವಧು ಬೇಜಾರಾಗ್ತಾಳೆ. ಅದನ್ನ ನೋಡಿ ಭೂಮಿ, ನಾನ್ ಸುಮ್ನೆ ತಮಾಷೆಗೆ ಹೇಳಿದ್ದು, ನೀನ್ ಬೇಜಾರಾಗ್ಬೇಡ ಅಂತ ಹೇಳಿದಾಗ ವಧು, ನೀನ್ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ, ನೀನ್ ಮಾತ್ರ ನಂತರ ಆಗ್ಬೇಡ, ಹಾಗಂತ ಯಾರು ಸಿಗ್ತಾರೋ ಅವ್ರನ್ನ ಮದ್ವೆ ಆಗ್ಬಿಡ್ಬೇಡ, ಯಾಕಂದ್ರೆ ಲೈಫಲ್ಲಿ ಕೊನೆವರೆಗೂ ನೀನ್ ಮಾತ್ರ ಫೇಸ್ ಮಾಡ್ಬೇಕು ಅಂತಾಳೆ. ಪ್ರಿಯಾಂಕಾ ಸಾರ್ಥಕ್ ಕೈ ಮಾಡಿದ ವಿಷಯನ ಯಶೋಮತಿ ಅವರಿಗೆ ಹೇಳ್ತಾಳ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.